ರಾಜಣ್ಣ ಅವರು ದಾಖಲೆ ಇದೆ ದೂರು ಕೊಡ್ತೀನಿ ಸಚಿವರೇ ಹೇಳ್ತಾ ಇದ್ದಾರೆ. ಇವತ್ತು ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನನ್ನ ಹತ್ರ ಯಾವುದೇ ದಾಖಲೆ ಇಲ್ಲ, ದೂರು ಕೊಡ್ತೀನಿ, ನಾನು ಎಲ್ಲೊಂದ್ ಕಡೆ ಒತ್ತಡಕ್ಕೆ ಒಳಗಾಗ್ತಿದಾರ ಅಂತ ಹೇಳಿ. ಈಗ ಅವರೇ ಸದನದ ಒಳಗಡೆ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಭಾಳ ಹಿರಿಯ ನಾಯಕರು. ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ರಕ್ಷಣೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಇನ್ನು ಬೇರೆ ಅವರು ಪಾಪ ಒಂದು ಮಾತು ಹೇಳ್ತಾರೆ, ಇದು ಬರೀ ನಾವು ಇಲ್ಲಿ ಕೂತಿದ್ದೀವಲ್ಲ ಕಾಂಗ್ರೆಸ್ನವರು, ನಮ್ದಲ್ಲಪ್ಪ, ಅಲ್ಲೂ ಇದ್ದೀರಿ ಇಲ್ಲೂ ಇದ್ದೀರಿ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತಾರೆ. ಅದೇನೋ 48 ಜನ ಇದ್ದಾರೆ ಅಂತಾರೆ, 90 ಜನ ಅಂತಾರೆ, 100 ಜನ, ಎಷ್ಟು ಜನ ಇದ್ದಾರೋ ಯಾರಿದ್ದಾರೋ ದಯಮಾಡಿ ಅದನ್ನು ಹೊರಗಡೆ ತಗೊಂಬನ್ನಿ, ಒಂದು ದೂರು ಕೊಡಿ. ಇಷ್ಟು ದಿನ ಬೇಕಾ? ದಾಖಲೆ ಇದೆ ಅಂತ ಹೇಳ್ತೀರಿ, ದೂರು ಕೊಡಲಿಕ್ಕೆ ಮೀಣಮೇಷ ಎಣಿಸ್ತೀರಿ, 4 ದಿನ 5 ದಿನ ಆಗೋಯ್ತು. ಏನಾದರೂ ಒಂದು ಸ್ಪಷ್ಟವಾದಂಥ ನಿರ್ಧಾರ ಮಾಡಿ. ನೋಡಿ ಸರ್, ಒಂದು ಇಲ್ಲಿ ಬೇಸರ ಆಗೋದು, ಒಂದು ಕುರ್ಚಿಗೋಸ್ಕರ, ಬೇರೆ ಇನ್ನೇನು ಅಲ್ಲ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಎಲ್ಲ ಬುದ್ಧಿಜೀವಿಗಳಿಗೂ ಗೊತ್ತಿದೆ ಇದು. ಒಂದು ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಕ್ಕಂಥದ್ದು. ಯಾರು ಆ CD ಫ್ಯಾಕ್ಟ್ರಿ ಓನರು? ಯಾರ ಮಾಲೀಕ? ಅದರಿಂದ ಯಾರ ಪ್ರಭಾವಿ? ತಗೊಂಬನ್ನಿ ದಯಮಾಡಿ, ಜನಗಳ ಮುಂದೆ ಬಯಲ್ಗಿಡಿ. ನಾವೆಲ್ಲ ಕಾಯ್ತಾ ಇದ್ದೀವಿ, 700 ಕೋಟಿ ಕನ್ನಡಿಗರು ಕಾಯ್ತಾ ಇದ್ದಾರೆ. ಯಾರು ಆ ಮಹನೀಯ, ಯಾರು ಆ ಪುಣ್ಯಾತ್ಮ ಇಷ್ಟು ಸಿಡಿಗಳನ್ನ ಇಷ್ಟು ಸಮಯ ಕೊಟ್ಟು ಬಂಡವಾಳ ಹಾಕಿ ಆಮೇಲೆ ಈ ಜನಗಳನ್ನ ಇಟ್ಟು ಇಷ್ಟೆಲ್ಲ ಪಾಪ ಸಿಡಿಗಳು ಮಾಡಿಸಿರೋ ಅಂಥ ಪುಣ್ಯಾತ್ಮ ಯಾರು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಒಂದು ದೂರು ಕೊಡಿ ರಾಜಣ್ಣ ಅವರೇ ದಯಮಾಡಿ, ಯಾಕೆ ಹಿಂಗೆ ಸತಾಯಿಸ್ತೀರಿ? ಥ್ಯಾಂಕ್ ಯು ಬಸ್.